ನಮಸ್ಕಾರ ಸ್ನೇಹಿತರೆ. ಇವತ್ತು ಮನೆಯಲ್ಲಿ ಒಬ್ಬರೋ ಇಬ್ಬರು ಇರುವಾಗ ಪಲಾವನ್ನು ಯಾವ ರೀತಿ ಮಾಡ್ಕೋಬೋದು, ಸೋಯಾ ಪಲಾವ್ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಸೋಯಾವನ್ನು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾದ್ರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೂ ತೆಂಗಿನೆಣ್ಣೆ ಒಂದು ಡ್ರಾಪ್ ಹಾಕ್ಕೋಬೇಕು. ತದನಂತರ ಅದನ್ನು ಪುದೀನ ಸೊಪ್ಪನ್ನು ತಗೋಬೇಕು. ಅದರಲ್ಲಿ ಒಂದು 3 ದಂಟಿನಾಗುವಷ್ಟು ಪುದೀನ ಸೊಪ್ಪನ್ನು ತಗೊಂಡು ಸ್ವಚ್ಛವಾದ ಎಲೆಗಳನ್ನು ನೋಡಿಕೊಂಡು ಒಂದೊಂದನ್ನೇ ಉದುರಾಗಿ ಬಿಡಿಸ್ಕೊಂಡದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೋಬೇಕು. ತದನಂತರ ಇವತ್ತಿನ ಪಲಾವಿಗೆ ಏನೇನು ಉಪಯೋಗಿಸಬೇಕು ಆ ಎಲ್ಲ ಒಂದೊಂದೇ ವಿಧಾನವನ್ನು ಐಟಮನ್ನು ನಿಮಗೆ ಹೇಳ್ಕೊಡ್ತೇನೆ. ಮೊದಲಿಗೆ 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, ಮಧ್ಯಮ ಗಾತ್ರದ್ದು. ತದನಂತರ ಪುದೀನ ಸೊಪ್ಪು, ಆನಂತರ ಪಲಾವ್ ಎಲೆ, 1 ಟೊಮೆಟೊ, ಚಕ್ಕೆ ಹಾಗೂ ಗರಂ ಮಸಾಲ ಪ್ಯಾಕೆಟ್ನಲ್ಲಿರುವಂಥದ್ದು ಈ ಗಸಗಸೆ ಆಗಿರ್ಬೋದು, ಅದೇ ರೀತಿ ಬಡೆ ಸೋಪ್ ಆಗಿರ್ಬೋದು, ನಟ್ಮೆಗ್ ಆಗಿರ್ಬೋದು, ಅಂದರೆ ನಟ್ಮೆಗ್ ಅಂತ ಹೇಳ್ತೇವೆ. ತದನಂತರ 3 ಲವಂಗ, 3 ಏಲಕ್ಕಿ ಹಾಗೂ 1 ಆ್ಯಪಲ್ ಫ್ಲವರ್ ಇದೆ. ಆ ಸುದರ್ಶನ ಚಕ್ರ ಥರ ಇರೋದು ಆ್ಯಪಲ್ ಫ್ಲವರು. ತದನಂತರ ಹಸಿಮೆಣಸಿನಕಾಯಿ ಉರಿದ್ದು, ಹಾಗೆ 7 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೇನೆ. ನಂತರ ಈ ತರಕಾರಿಯನ್ನೆಲ್ಲ ಸಣ್ಣದಾಗಿ ಹಚ್ಕೋಬೇಕು, ಟೊಮೆಟೊ, ಈರುಳ್ಳಿ ಎಲ್ಲ. ತದನಂತರ ಈ ಸೋಯಾ ಚಂಕ್ಸನ್ನು ಕೂಡ 1ಅನ್ನು 2 ಭಾಗ ಮಾಡಿಕೊಂಡು ಅದಕ್ಕೆ ಅರಿಶಿಣದ ಪುಡಿ, ಖಾರದ ಪುಡಿ ಹಾಗೂ ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷಗಳ ಕಾಲ ಅದನ್ನು ಸೈಡಿಗೆ ಇಟ್ಕೋಬೇಕು. ತದನಂತರ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ, ಇಬ್ಬರಿಗಾಗುವಷ್ಟು. ಆದ್ದರಿಂದ 1 ಕಪ್ನಷ್ಟು ನೋಡಿ, ಗಾತ್ರ ನೋಡಿ, ಕಪ್ಪಿನ ಸೈಜ್ ನೋಡಿ. ಈ 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬದಿಗಿಟ್ಕೊಳ್ಳಿ. ತದನಂತರ ಕುಕ್ಕರನ್ನು ಒಲೆ ಮೇಲಿಟ್ಟು ಅದಕ್ಕೊಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳಿ. ಶುದ್ಧವಾದ ತೆಂಗಿನೆಣ್ಣೆಯನ್ನು, KVP ತೆಂಗಿನೆಣ್ಣೆಯನ್ನು ನಾನಿಲ್ಲಿ ಬಳಸಿದ್ದೇನೆ. ತದನಂತರ ಇದಕ್ಕೀಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಮೊದಲನೇದಾಗಿ ಹಚ್ಚಿಟ್ಟಿರುವಂಥ ಬೆಳ್ಳುಳ್ಳಿಯ ಸಣ್ಣ ಸಣ್ಣ ತುಂಡುಗಳನ್ನು ಹಾಕ್ತಾಯಿದ್ದೇನೆ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಬೆಳ್ಳುಳ್ಳಿಯನ್ನು ಹಚ್ಚಿಡಬೇಕು. ವಾಸನೆ ಹೋಗುವ ತನಕ, ಹಸಿ ವಾಸನೆ ಬೆಳ್ಳುಳ್ಳಿದ್ದಿರ್ತದೆ, ಅದು ಹೋಗುವ ತನಕ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು, ಒಗ್ಗರಣೆಯಲ್ಲಿ ಹುರಿದುಕೊಳ್ಳಬೇಕು. ಹಸಿ ವಾಸನೆ ಹೋಗಿ ಕಂದು ಮಿಶ್ರಿತ ಬಣ್ಣಕ್ಕೆ ಅದು ಬಂದಾಗ 1 ಈರುಳ್ಳಿಯನ್ನು, ಸಣ್ಣದಾಗಿ ಹಚ್ಚಿಟ್ಟಿರುವಂಥ 1 ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಹಾಗೆ ಚೆನ್ನಾಗಿ ನಸುಗೆಂಪು ಬಣ್ಣ ಬರುವ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತದನಂತರ ಸೋಯಾ ಚಂಕ್ಸ್ ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸೋಯಾ ಚಂಕ್ಸನ್ನು ಕೂಡ ಒಗ್ಗರಣೆ ರೀತಿಯಲ್ಲೇ ಚೆನ್ನಾಗಿ ಒಂಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿದಾಗ ಸೋಯಾ ಚಂಕ್ಸ್ನ ರುಚಿ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಆನಂತರ ಇದಕ್ಕೆ ನಮ್ಮ ಒಗ್ಗರಣೆ ಎಲೆ ಆಗಿರ್ಬೋದು, ಆನಂತರ ನಾವು ಏನು ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸ್ತೇವೆ, ಲವಂಗ, ಚಕ್ಕೆ, ಆನಂತರ ಗಸಗಸೆ ಹಾಗೂ ಇನ್ನಿತರ ಸಾಂಬಾರು, ಬಡ ಜೀರಿಗೆ, ಇದನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಪರಿಮಳ, ಸುವಾಸನೆ ಬರುವ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಪರಿಮಳ ಬರುವಾಗ ನಿಮ್ಗೆ ಗೊತ್ತಾಗ್ತದೆ, ಅದು ಒಳ್ಳೆ ಸುಗಂಧವನ್ನು ಕೊಡ್ತದೆ. ನೋಡಿ ಯಾವ ರೀತಿ ಹಬೆಯಲ್ಲಿ ಬರ್ತಾ ಇದೆ, ಆ ಹಬೆಯ ಒಟ್ಟಿಗೆ ಸುಗಂಧವನ್ನು ಕೂಡ ಅದು ಹೊರಗೆ ತರ್ತದೆ, ಘಮ ಅಂತ ಇರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಇದಕ್ಕೆ ಹಚ್ಚಿಟ್ಟಿರುವಂಥ ಟೊಮೆಟೊವನ್ನು ಹಾಗೂ ಪುದೀನ ಸೊಪ್ಪನ್ನು ಸೇರಿಸ್ಕೋಬೇಕು. ಇದನ್ನು ಕೂಡ ಸ್ವಲ್ಪ 1 ನಿಮಿಷ ಅಥವಾ 1.5 ನಿಮಿಷಗಳ ಕಾಲ ಹುರಿದುಕೊಳ್ಬೇಕು. ನಾವಿಲ್ಲಿ ಇಂಡಕ್ಷನಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಅಡುಗೆ ಬಹಳ ಬೇಗ ಆಗ್ತದೆ ಹಾಗೂ ಶಾಖವಿರುತ್ತೆ. ಅದೇ ರೀತಿ ಇದಕ್ಕೆ ಮೆಣಸಿನಕಾಯಿಯನ್ನು ಹಾಕಿದ್ದೇನೆ, ಹಸಿ ಮೆಣಸಿನಕಾಯಿ ಉರಿದ್ದು, ಮಿರ್ಸಾಂಗ್, ಇದನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ತಿರುಗಬೇಕು. ಇಲ್ಲ ಅಂತಾದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ನೋಡಿ, ಇದು ಕೂಡ ಒಂದು ಬಿಸಿ ತಾಗಿದ ಕೂಡಲೇ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಅಕ್ಕಿಯನ್ನು ಈ ಎಣ್ಣೆಯ ಒಗ್ಗರಣೆಗೆ ಸೇರಿಸ್ಕೋಬೇಕು, ಸೊಪ್ಪೆಲ್ಲ ಹಾಕಿ ಆದ ನಂತರ. ಯಾಕಂದರೆ ಈ ಅಕ್ಕಿಗೂ ಕೂಡ ಎಣ್ಣೆಯ ಕೋಟಿಂಗ್ ಬಂದಾಗ ನಿಮ್ಮ ಪಲಾವ್ ಮುದ್ದೆ ಆಗೋದಿಲ್ಲ, ಬಿಡಿ ಬಿಡಿಯಾಗಿರ್ತದೆ. ಪಲಾವ್ ಮುದ್ದೆ ಆಗದೇ ಇರಲಿ ಅಂತ ಹೇಳುವ ಉದ್ದೇಶದಿಂದ ಈ ಅಕ್ಕಿಯನ್ನು ಕೂಡ ಈ ಒಗ್ಗರಣೆಯೊಟ್ಟಿಗೆ ನಾವು ಸ್ವಲ್ಪ ಹೊತ್ತು ಹದ ಬಿಸಿ ಮಾಡಬೇಕು. ಆನಂತರ 1 ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದೇ ಗಾತ್ರದ ಪ್ರಮಾಣದ ಲೋಟದಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಈಗ ನಾವು ಈ ಪಲಾವಿಗೆ ಸೇರಿಸ್ಕೋಬೇಕು. 1 ಕಪ್ ಅಕ್ಕಿ, ಅದರ ಡಬಲ್ 2 ಕಪ್ನಷ್ಟು ನೀರನ್ನು ಈಗ ಸೇರಿಸ್ಕೋತಾ ಇದ್ದೇನೆ. ನೀರನ್ನು ಸೇರಿಸಿ ಆದ ನಂತರ ಪುನಃ ಸ್ವಲ್ಪ ಕುದಿ ಬರುವ ತನಕ ಕೈ ಬಿಡದೆ ತಿರುವುತ್ತಾ ಇರಬೇಕು. ಯಾಕಂತೇಳಿದರೆ ಈ ಇಂಡಕ್ಷನ್ ಕುಕ್ಕರಲ್ಲಿ ಮಾಡೋದ್ರಿಂದ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ ಇರ್ತದೆ.
ನಂತರ ಇದಕ್ಕೆ ಬೇಕಾಗಿರುವಂಥದ್ದು 1 ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕಿದ್ದೇನೆ. ತದನಂತರ 1 ಸ್ಪೂನ್ನಷ್ಟು ಜೀರಿಗೆ, ಆನಂತರ 1 ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಆನಂತರ 3/4 ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆನಂತರ 1/2 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನೀವು ರುಚಿಗೆ ಬೇಕಾದಷ್ಟು, ಜಾಸ್ತಿ ಬೇಕಿದ್ದರೆ ಜಾಸ್ತಿ, ಕಮ್ಮಿ ಬೇಕಿದ್ದರೆ ಕಮ್ಮಿ. ಎಲ್ಲ ಸಾಂಬಾರು ಪದಾರ್ಥಗಳನ್ನು ನಾವಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂಥದ್ದು. ತದನಂತರ ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ನ ಬಾಯಿಯನ್ನು ಮುಚ್ಚಿ 4 ವಿಸಿಲನ್ನು ಬರೆಸಬೇಕು. 4 ವಿಸಿಲನ್ನು ಬರೆಸ್ಬಿಟ್ಟು ನಂತರ ಒಗ್ಗರಣೆಗೆ ಆವಾಗಲೇ ಹೇಳಿದಾಗ 1 ಈರುಳ್ಳಿ ತೆಗೆದಿಟ್ಟಿದೆ, ಅದನ್ನು ಉದ್ದ ಹಚ್ಕೋಬೇಕು. ಆ ಉದ್ದ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ತವಾದ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಅಂದರೆ ಚೆನ್ನಾಗಿ ಹುರಿದುಕೊಳ್ಬೇಕು. ಅದರ ಬಣ್ಣ ಕಂದು ಬಣ್ಣಕ್ಕೆ ಬಂದು ಗರಿ ಆಗುವ ತನಕ, ಕೈ ಬಿಡದೆ ಗರಿ ಆಗುವ ತನಕ ನಾವು ಇದನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಇದು ಬಹಳ ಸ್ವಾದವನ್ನು ಕೊಡ್ತದೆ ಹಾಗೂ ಬಹಳ ರುಚಿಯನ್ನು ಕೂಡ ಹೆಚ್ಚಿಸುವ ನಿಟ್ಟಿನಲ್ಲಿ ಬಹಳ ಸಹಕಾರಿಯಾಗ್ತದೆ. ನೋಡಿ ಈಗ ಯಾವ ರೀತಿ ಈ ಈರುಳ್ಳಿಯನ್ನು ಗರಿಯಾಗಿ ಮಾಡಿದ್ದೇವೆ ಅಂತ ಹೇಳಿಕೊಂಡು, ಈಗ ಈ ಹುರಿದ ಈರುಳ್ಳಿಯನ್ನು ಪಲಾವ್ನ ಮೇಲೆ ಹಾಕ್ತಾ ಇದ್ದೇವೆ. ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈಗ ಒಂದು ಪ್ಲೇಟನ್ನು ತೆಗೆದುಕೊಂಡು ಆ ಪ್ಲೇಟ್ನಲ್ಲಿ ಮೊಸರಿನೊಟ್ಟಿಗೆ ತಿನ್ನಲಿಕ್ಕೆ ಇದು ಬೊಂಬಾಟಾಗಿರ್ತದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.